ಇದೊಂದು ಇಂಪಾರ್ಟೆಂಟ್ ಆದಂಥ ವಿಡಿಯೋ, ಸೊ ಮಿಸ್ ಮಾಡದೆ ಪ್ರತಿಯೊಬ್ಬರು ಕಂಪ್ಲೀಟಾಗಿ ನೋಡಿ. ಸೊ ತುಂಬ ಜನಕ್ಕೆ ಪಿಂಪಲ್ಸ್ ಬಂದು ಹೋಗಿರೋ ಕಲೆಗಳಾಗಿರ್ಬೋದು, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಇದೆಲ್ಲ ಏನು ಮಾಡಿದ್ರೂ ವಾಸಿ ಆಗೋದಿಲ್ಲ. ಅಕಸ್ಮಾತ್ ವಾಸಿ ಆದರೂ ಮತ್ತೆ ಮತ್ತೆ ಬರುತ್ತೆ. ಮತ್ತು ತುಟಿಗಳು ಕಪ್ಪಾಗೋದು, ಚಿಕ್ಕ ವಯಸ್ಸಿನಲ್ಲೇ ಸ್ಕಿನ್ ಸೆನ್ಸಿಟಿವ್ ಆಗಿ ಸುಕ್ಕಾಗುತ್ತೆ. ಇದನ್ನು ನಾವು ಪ್ರೀಮೆಚ್ಯೂರ್ ಏಜಿಂಗ್ ಅಂತೀವಿ. ಸೊ ಇದೆಲ್ಲ ಆಗೋದು ಸನ್ ಡ್ಯಾಮೇಜಿಂದ. ಈಗೆಲ್ಲ ಪಿಂಪಲ್ಸ್, ಪಿಗ್ಮೆಂಟೇಷನ್ ಅಥವಾ ಡಾರ್ಕ್ ಸ್ಪಾಟ್ಸ್ ಇದನ್ನೆಲ್ಲ ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ತುಂಬ ರೀತಿಯಾದಂಥ ಫೇಸ್ ವಾಶ್, ಟೋನರ್ ಅಥವಾ ಸಿರಮ್, ಆಯಿಂಟ್ಮೆಂಟ್ಸ್ ಇದೆಲ್ಲ ಈಸಿಯಾಗಿ ಸಿಗುತ್ತೆ. ಬಟ್ ಇದರ ಮೇಲೆ ನಾವು ಸನ್ಸ್ಕ್ರೀನ್ ಹಾಕಿಲ್ಲ ಅಂದರೆ ನೋಡಿ, ನಾವು ಏನೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ವೇಸ್ಟ್, ಏನು ಕೆಲಸ ಮಾಡೋದಿಲ್ಲ. ಸೊ ಇವಾಗ ಸೂರ್ಯನಿಂದ ಹಾರ್ಮ್ಫುಲ್ UVA, UVB ರೇಸ್ ರಿಲೀಸ್ ಆಗುತ್ತೆ. ಅದೇನು ಮಾಡುತ್ತೆ, ನಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಗ ಈ ಸನ್ ಡ್ಯಾಮೇಜ್ಗಳೆಲ್ಲ ಆಗುತ್ತೆ. ಬಟ್ ಸನ್ಸ್ಕ್ರೀನ್ ಹಾಕಿದಾಗ ಆ ಕಿರಣಗಳು ರಿಬೌಂಡ್ ಆಗುತ್ತೆ, ಅಂದರೆ ನಮ್ಮ ಸ್ಕಿನ್ ಅದು ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ, ತಗೊಳ್ಳೋದಿಲ್ಲ. ಸೊ ಎಷ್ಟು SPF ಇರಬೇಕಂದ್ರೆ ನೋಡಿ, SPF 50 ಮೇಲೆ ಇರಬೇಕು. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು 2 ಬಗೆಯ ಸನ್ಸ್ಕ್ರೀನ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಇದೇ ಬ್ರ್ಯಾಂಡ್ನದ್ದು ನೀವು ಯೂಸ್ ಮಾಡಬೇಕಂತ ಏನಿಲ್ಲ. ಒಂದು ಕ್ರೀಮಿ ಫಾರ್ಮಲ್ಲಿರುವಂಥ ಸನ್ಸ್ಕ್ರೀನ್ ಮತ್ತಿನ್ನೊಂದು ಜೆಲ್ ಫಾರ್ಮಲ್ಲಿರುವಂಥ ಒಂದು ಸನ್ಸ್ಕ್ರೀನ್. ಸೊ ಕ್ರೀಮಿ ಫಾರ್ಮಲ್ಲಿರುವಂಥ ಸನ್ಸ್ಕ್ರೀನ್ ಬಂದು ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡಬೇಕು. ಜೆಲ್ ಫಾರ್ಮಲ್ಲಿರೋದು ಬಂದು ಆಯ್ಲಿ ಸ್ಕಿನ್ ಅವ್ರು ಯೂಸ್ ಮಾಡಬೇಕು. ಸೊ ಸನ್ಸ್ಕ್ರೀನ್ ಯಾವಾಗ ಯೂಸ್ ಮಾಡಬೇಕು, ಫೇಸ್ ವಾಶ್ ಆಗುತ್ತಲ್ವ, ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ದಯವಿಟ್ಟು ದಿಸ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಸ್ಟೆಪ್. ಫೇಸ್ ವಾಶ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ನೀವು ಯಾವುದೇ ಒಂದು ಸೆರಮ್, ಟೋನರ್ ಅಥವಾ ಬೇರೆ ಏನೂ ಯೂಸ್ ಮಾಡಿಲ್ಲ ಅಂದರೂ ಪ್ಲೀಸ್ ಮೇಕ್ ಇಟ್ ಅ ಹ್ಯಾಬಿಟ್ ಟು ಯೂಸ್ ಅ ಗುಡ್ ಫೇಸ್ ವಾಶ್, ಅ ಗುಡ್ ಮಾಯ್ಶ್ಚರೈಸರ್ ಆ್ಯಂಡ್ ಅ ಗುಡ್ ಸನ್ಸ್ಕ್ರೀನ್. ಸೊ ಫೇಸ್ ವಾಶ್ ಆದಮೇಲೆ 2ನೇ ಸ್ಟೆಪ್ ಮಾಯ್ಶ್ಚರೈಸರ್ ಆಗಿರಬೇಕು. ಅದು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಒಂದು ಮಾಯ್ಶ್ಚರೈಸರ್ ಆಗಿರಬೇಕು. ಇದಾದ ನಂತರ ಸನ್ಸ್ಕ್ರೀನ್. ಸೊ ಇದು ನೋಡಿ, ನಾನು ಹೇಳೋನಲ್ವ 2 ಸನ್ಸ್ಕ್ರೀನ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಂತ. ಒಂದು ಕ್ರೀಮ್ ಫಾರ್ಮಲ್ಲಿರುತ್ತೆ, ಇನ್ನು ಒಂದು ಜೆಲ್ ಫಾರ್ಮಲ್ಲಿರುತ್ತೆ. ಸೊ ಕ್ರೀಮ್ ಫಾರ್ಮಲ್ಲಿ ಇರುವಂಥ ಸನ್ಸ್ಕ್ರೀನ್ ನೀವು ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಮಿನಿಮಲಿಸ್ಟ್ನ ಒಂದು ಸನ್ಸ್ಕ್ರೀನ್ ವಿತ್ SPF 50. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಡ್ರೈ ಸ್ಕಿನ್ ಇರೋರಿಗೆ ದಿಸ್ ಇಸ್ ಅ ಬೆಸ್ಟ್ ಆಪ್ಷನ್. ಇದು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಕೂಡ ಮಾಡುತ್ತೆ, ಡ್ರೈ ಮಾಡೋದಕ್ಕೆ ಬಿಡೋದಿಲ್ಲ, ವೈಟ್ ಪ್ಯಾಚ್ ಕೂಡ ಉಳ್ಕೊಳ್ಳೋದಿಲ್ಲ. ನೀವು ಇದನ್ನು ನಿಮ್ಮ ಸ್ಕಿನ್ ಒಳಗೆ ಬ್ಲೆಂಡ್ ಮಾಡ್ತಾ ಆ ಒಂದು ಡ್ಯೂವಿ ಫಿನಿಶ್ ಕೂಡ ನೀವು ನೋಡ್ಬೋದು. ಈ ಸನ್ಸ್ಕ್ರೀನಲ್ಲಿ ನೈಸೆನಮೈಡ್ ಇದೆ. ನೈಸೆನಮೈಡ್ ಏನು ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ನ ಜಾಸ್ತಿ ಆಗೋದು ಬಿಡೋದಿಲ್ಲ, ಕಂಟ್ರೋಲ್ ಮಾಡುತ್ತೆ, ಮತ್ತು ಪೋರ್ಸ್ ಕೂಡ ಎದ್ದು ಕಾಣಿಸೋದಿಲ್ಲ, ಪೋರ್ಸ್ ಶ್ರಿಂಕ್ ಆಗುತ್ತೆ. ಎಷ್ಟು ಸನ್ಸ್ಕ್ರೀನ್ ಹಚ್ಕೋಬೇಕು, ಸೊ ಎಷ್ಟು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡ್ಕೋಬೇಕಂದ್ರೆ ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಡಿಮೆನೂ ಅಲ್ಲ, ಮಾಡ್ರೇಟ್ ಆಗಿರಲಿ. ನಿಮ್ಮ ಸ್ಕಿನ್ನನ್ನು ನೀಟಾಗಿ ಕವರ್ ಆಗಿರಬೇಕು. ಸೊ ನೀವು ಹಚ್ಚುವಾಗಲೇ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಅದು ಕವರ್ ಆಗಿದೆಯಾ ಅಂತ. ಸೊ ಅಷ್ಟು ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿ. ಮತ್ತು ಬಾಡಿಯ ಇನ್ನೂ ಎಕ್ಸ್ಪೋಸ್ಡ್ ಪಾರ್ಟ್ಸ್, ನಿಮ್ಮ ಕೈ ಆಗಿರ್ಬೋದು ಅಥವಾ ಬಾಡಿಗೆ ಫುಲ್ ಬಾಡಿ ಸನ್ಸ್ಕ್ರೀನ್ ಅಂತ ಬರುತ್ತೆ, ಅಥವಾ ನೀವು ಫೇಸ್ಗೆ ಯೂಸ್ ಮಾಡುವಂಥ ಸನ್ಸ್ಕ್ರೀನ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನೋಡಿ, ಈ ಒಂದು ಸನ್ಸ್ಕ್ರೀನ್ ಆ ಒಂದು ಡ್ಯೂವಿ ಫಿನಿಶ್ ಕೊಡ್ತಾ ಇದೆ, ಬಿಕಾಸ್ ಇದು ಒಂದು ಕ್ರೀಮ್ ಫಾರ್ಮಲ್ಲಿ ಇರೋದ್ರಿಂದ, ಆ್ಯಂಡ್ ಇಟ್ ಈಸ್ ಬೆಸ್ಟ್ ಫಾರ್ ಡ್ರೈ ಸ್ಕಿನ್ ಟೈಪ್. ಈಗ ಜೆಲ್ ಫಾರ್ಮಲ್ಲಿರುವಂಥ ಸನ್ಸ್ಕ್ರೀನ್, ಇದು ಡರ್ಮಾಕೋನದ್ದು ಸಿನಮೈಡ್ ಸನ್ಸ್ಕ್ರೀನ್. ಈಗ ಇದರಲ್ಲಿ ಕೂಡ ನೈಸೆನಮೈಡ್ ಇದೆ. ಇಟ್ ಪ್ರೊಟೆಕ್ಟ್ಸ್ ಯೋರ್ ಸ್ಕಿನ್ ಅಲಾಂಗ್ ವಿತ್ ರೆಡ್ಯೂಸಿಂಗ್ ಯೋರ್ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್. ಕಾಂಬಿನೇಷನ್ ಸ್ಕಿನ್ ಟೈಪ್ ಹಾಗೂ ಆಯ್ಲಿ ಸ್ಕಿನ್ ಟೈಪ್, ಮತ್ತು ತುಂಬ ಜನಕ್ಕೆ ಸನ್ಸ್ಕ್ರೀನ್ ಹಾಕಿದ್ರೆ ನನ್ನ ಫೇಸ್ ಇನ್ನೂ ಆಯ್ಲಿ ಆಗುತ್ತಪ್ಪ ಅಂತ ಅಂದ್ಕೊಳ್ಳೋರು ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು. ಸಖತ್ ಲೈಟಾಗಿ ಫೀಲ್ ಆಗುತ್ತೆ. ನೀವೇನೋ ಕ್ರೀಮ್ ಹಾಕ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಹಚ್ಚಿದ ಮೇಲೂ ಕೂಡ ಅಷ್ಟೇ, ಇಟ್ ಲೀವ್ಸ್ ಯುವರ್ ಸ್ಕಿನ್ ಸೂಪರ್ ಲೈಟ್. ತುಂಬ ಚೆನ್ನಾಗಿ ಕ್ವಿಕ್ಕಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ವಿತೌಟ್ ಗಿವಿಂಗ್ ಯು ಅ ಗ್ಲಾಸಿ ಫಿನಿಶ್. ಒಂದು ನ್ಯಾಚುರಲ್ ಮ್ಯಾಟ್ ಫಿನಿಶ್ ಕೊಡುತ್ತೆ. ಹಾಕಿದಾಗ ಮಾತ್ರ ಈ ಒಂದು ಲಿಟಲ್ ಗ್ಲಾಸ್ ಇರುತ್ತೆ, ಬಟ್ ತಕ್ಷಣ ಮ್ಯಾಟ್ ಆಗಿಬಿಡುತ್ತೆ. ಆ್ಯಂಡ್ ಈಗ ನಿಮ್ಮ ತುಟಿಗಳಿಗೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ಒಂದು ತುಟಿ ಕಪ್ಪಾಗೋದು ಅಂತ ಏನು ಹೇಳಿದೆ, ಇಟ್ ಈಸ್ ಬಿಕಾಸ್ ಆಫ್ ಸನ್ ಡ್ಯಾಮೇಜ್ ಓನ್ಲಿ. ಸೊ ತುಟಿಗಳು ಕೂಡ ನೀವು ಯೂಸ್ ಮಾಡುವಂಥ SPFನ್ನೇ ಯೂಸ್ ಮಾಡಿ. ಆ್ಯಂಡ್ ಇದರ ಮೇಲೆ ನೀವು SPF 30 ಇರುವಂಥ ಲಿಪ್ ಬಾಮ್ ಯೂಸ್ ಮಾಡಿ, ಸೊ ದ್ಯಾಟ್ ಇಟ್ ಗೆಟ್ಸ್ ದ ಡಬಲ್ ಪ್ರೊಟೆಕ್ಷನ್. ಆ್ಯಂಡ್ ಇದರಲ್ಲಿ ಒಂದು ಪಿಂಕ್ ಟಿಂಟ್ ಕೂಡ ಇರೋದ್ರಿಂದ
ಇದು ಏನು ಮಾಡುತ್ತೆ, ಆ ಒಂದು ಪಿಗ್ಮೆಂಟೇಷನ್ನ ಎದ್ದು ಕಾಣಿಸೋದಿಲ್ಲ. ಅಂದರೆ ಆ ಒಂದು ಪಿಂಕ್ ಟಿಂಟ್ ಇಟ್ ಕವರ್ಸ್ ಅಪ್ ದ ಪಿಗ್ಮೆಂಟೇಷನ್. ಸೊ ಈ ಒಂದು 2 ಸನ್ಸ್ಕ್ರೀನನ್ನು ನೀವು ನೋಡ್ಕೊಂಡ್ರಲ್ವ. ಸೊ ಇದೇ ಬ್ರ್ಯಾಂಡ್ನದ್ದು ಯೂಸ್ ಮಾಡಬೇಕಂತೇನಿಲ್ಲ. ಕ್ರೀಮ್ ಫಾರ್ಮಲ್ಲಿರೋರು, ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡಿ, ಜೆಲ್ ಫಾರ್ಮಲ್ಲಿರೋರು ಬಂದು ಆಯಿಲಿ ಸ್ಕಿನ್ ಅವ್ರು ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಅವ್ರು ಯೂಸ್ ಮಾಡಬೇಡಿ. ಅ ಗುಡ್ ಫೇಸ್ ವಾಶ್, ಅ ಗುಡ್ ಮಾಯ್ಶ್ಚರೈಸರ್ ಆ್ಯಂಡ್ ಅ ಗುಡ್ ಸನ್ಸ್ಕ್ರೀನ್ ಆಲ್ವೇಸ್ ಡಸ್ ವಂಡರ್ಸ್ ಟು ಯುವರ್ ಸ್ಕಿನ್ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬೈ.